ಯುವಕರಲ್ಲಿ ನವ ಚೈತನ್ಯ ಮೂಡಿಸುವುದರ ಜೊತೆಗೆ ಯುವಕರ ಸ್ನೇಹ ಬಾಂಧವ್ಯಕ್ಕೆ ಭದ್ರ ಬುನಾದಿ ಹಾಕುತ್ತದೆ. ಕ್ರಿಕೆಟ್ ಪಂದ್ಯಗಳಲ್ಲಿ ಸೋಲು ಗೆಲುವು ಸಹಜ. ಗೆದ್ದೆ ಎಂದು ಬೀಗದೆ, ಸೋತೆ ಎಂದು ಅಂಜದೆ ಗೆಲ್ಲಲೇಬೇಕು ಎಂಬ ಅದಮ್ಯ ವಿಶ್ವಾಸವಿದ್ದರೆ ಎಲ್ಲಾ ಕ್ಷೇತ್ರಗಳಲ್ಲೂ ಯಶಸ್ಸು ತಾನಾಗಿಯೇ ಲಭಿಸುತ್ತದೆ ಎಂದು ಕುಂಚಶ್ರೀ ಬ್ಯಾಂಕ್ ನಿರ್ದೇಶಕ ಕೆಆರ್ ಮಹೇಂದ್ರಗೌಡ ಹೇಳಿದ್ರು. ಶಿರಾ ತಾಲೂಕಿನ ಹುಲಿಕುಂಟೆ ಹೋಬಳಿಯ ಚಿರತನಹಳ್ಳಿ ಗ್ರಾಮದಲ್ಲಿ ಮಹಾಶಿವರಾತ್ರಿಯ ಅಂಗವಾಗಿ ಶನಿವಾರ ನಡೆದ ಕ್ರಿಕೆಟ್ ಟೂರ್ನಿಮೆಂಟ್ ಪಂದ್ಯ ಉದ್ಘಾಟಿಸಿ ಮಾತನಾಡಿದ ಅವರು, ಮಹಾಶಿವರಾತ್ರಿ ಹಬ್ಬದ ಮೆರುಗು ಹೆಚ್ಚಿಸುವ ಉದ್ದೇಶದಿಂದ ಇಂತಹ ಕ್ರಿಕೆಟ್ ಟೂರ್ನಿಮೆಂಟ್ ಆಯೋಜಿಸಲಾಗಿದೆ ಎಂದರು. ಇನ್ನು ಸಮಾಜ ಸೇವಕ ಕಿರಣ್ ಗೌಡ ಪ್ರಥಮ ಬಹುಮಾನ 25,000 ರೂಪಾಯಿ ಮತ್ತು ಕಪ್ ನೀಡಿದರೆ, ದ್ವಿತೀಯ ಬಹುಮಾನ 15,000 ರೂಪಾಯಿ ಹಾಗೂ ಕಪ್ ಪ್ರಾಯೋಜಕರು ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಯುವ ಮುಖಂಡ ಡಿ ಮಂಜುನಾಥ್ ನೀಡಿದರು. ಆಕರ್ಷಕ ಟ್ರೋಫಿ, ಕ್ರೀಡಾ ಸಾಮಗ್ರಿಗಳನ್ನ ಕುಂಚಶ್ರೀ ಬ್ಯಾಂಕ್ ನಿರ್ದೇಶಕ ಆರ್ ಮಹೇಂದ್ರಗೌಡ ನೀಡಿದರು. ಕ್ರೀಡಾಪಟುಗಳಿಗೆ ಅನ್ನ ಸಂತರ್ಪಣೆ ತಡಕೂರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶ್ರೀವಣ್ಣ ವ್ಯವಸ್ಥೆ ಕಲ್ಪಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಹರಿಯಜ್ಜೆಹಳ್ಳಿ, ಗಿರೀಶ್ ಮೂಡಲಗಿರಿಯಪ್ಪ, ಶಿಕ್ಷಕ ರವಿ, ವಿನಾಯಕ, ಉಮೇಶ್, ದಯಾನಂದ್, ಭಾನುಪ್ರಕಾಶ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಒಂದೊಂದು ಟೀಮ್ ಆಯೋಜನೆ ಮಾಡ್ತಾರೆ, ಒಬ್ಬೊಬ್ಬರು ಆಯೋಜನೆ ಮಾಡ್ತಾರೆ ಅಂತೇಳಿ ಈ ಸತಿ ನಮ್ಮ ಚಿರತಳ್ಳಿ ಗ್ರಾಮದ ಯುವಕರು ಚಿರತಳ್ಳಿಯಲ್ಲಿ ಆಯೋಜನೆ ಮಾಡಬೇಕು ಅಣ್ಣ, ಈ ಸತಿ ಎಲ್ಲ ವ್ಯವಸ್ಥೆ ಮಾಡಬೇಕಾಗುತ್ತೆ ಅಂತ ನಮ್ಮ ಹುಡುಗರೆಲ್ಲ ಕೇಳ್ಕೊಂಡಾಗ, ಆಯಿತು ಮಾಡಿರಿ, ನಿಮ್ಗೇನು ಬೇಕೋ ವ್ಯವಸ್ಥೆ ಎಲ್ಲ ಮಾಡ್ತೀವಿ, ಕ್ರೀಡೆಗೆ ನಾವೆಲ್ಲ ಥರದ ಪ್ರೋತ್ಸಾಹವನ್ನು ಕೊಡ್ತೀವಿ ಅಂತೇಳಿ ಹೇಳಿದ್ವಿ. ಅವರು ನಮಗೆ ಬೇಕಾದವ್ರಿಗೆ ಯಾರಿಗಾನ ಒಂದು ಸ್ವಲ್ಪ ಹೇಳಿ ಹೆಲ್ಪ್ ಮಾಡಿಸ್ಬೇಕಣ್ಣ ಅಂತ ಕೇಳಿದ್ರು. ನಾವು ಪ್ರಥಮ ಬಹುಮಾನವನ್ನು ಕಿರಣ್ ಗೌಡ್ರಿಗೆ ಕೊಡೋದಕ್ಕೆ ಕೇಳಿದೆ. ಮತ್ತು ಕ್ರೀಡಾ ಸಾಮಗ್ರಿಗಳು ಮತ್ತು ಶೀಲ್ಡ್ಗಳನ್ನ ಮಹೇಂದ್ರಗೌಡ ಅವ್ರಿಗೆ ಹೇಳಿದೆ. ಅವರು ಕ್ರೀಡೆಗೆ ನಾನು ಪ್ರೋತ್ಸಾಹ ಕೊಡ್ತೀವಿ ಕಣಪ್ಪ ನಾವು ಅಂತೇಳಿ ಅವರು ತುಂಬ ಹೃದಯದಿಂದ ಒಪ್ಕೊಂಡು ಎಲ್ಲ ರೀತಿ ಸಹಕಾರ ಕೊಟ್ಟಿದ್ದಾರೆ. ಮತ್ತು ಬರಬೇಕಂತ ಹೇಳಿದಾಗ ಕಿರಣ್ ಗೌಡ ಅವರು ಇಲ್ಲ ನಾಳೆ ಬರ್ತೀನಿ, ಇವತ್ತು ಬರೋಕ್ಕಾಗೋದಿಲ್ಲ, ಇವತ್ತು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿರಿ, ನಾಳೆ ಸಾಯಂಕಾಲ ಬರ್ತೀನಿ ಅಂತ ಹೇಳಿದರು. ನಮ್ಮ ಮಹೇಂದ್ರಗೌಡ ಅವರು ಬಂದಿದ್ದಾರೆ. ಹಾಗೆ ಇಲ್ಲಿ ಇರ್ತಕ್ಕಂಥ ಮೂಡಲಣ್ಣರಾಗಿರ್ಬೋದು, ಉಮೇಶರಾಗಿರ್ಬೋದು, ನಮ್ಮ ಭಾನು ಆಗಿರ್ಬೋದು, ವಿನಾಯಕ, ಗಿರಿಯಣ್ಣ, ನಮ್ಮ ಶಿವಣ್ಣ, ದಯಾನಂದ ಮತ್ತು ನಮ್ಮ ಗ್ರಾಮದ ಎಲ್ಲ ಯುವಕರು ಕ್ರೀಡೆ ಅಂದರೆ ತುಂಬ ಅತ್ಯುತ್ಸಾಹ. ನಮ್ಮ ಹುಲಿಕುಂಟೆ ಹೋಬಳಿನಲ್ಲೇ ಆಗಿರ್ಬೋದು, ತಾಲೂಕಿನಲ್ಲಿ ಎಲ್ಲೇ ಆಗಿರ್ಬೋದು, ನಮ್ಮ ಚಿರತಳ್ಳಿ ಗ್ರಾಮದ ಯುವಕರು ಎಲ್ಲೇ ಆದರೂ ಭಾಗವಹಿಸ್ತಿರ್ತಾರೆ. ನಮ್ಮ ಚಿರತಳ್ಳಿನಲ್ಲಿ ಯಾವುದೇ ಕ್ರೀಡೆ ಆಡ್ತೀವಿ ಅಂತಂದ್ರೂ ಸಮೇತ ಎಲ್ಲ ರೀತಿಯಲ್ಲೂ ಅವ್ರಿಗೆ ಪ್ರೋತ್ಸಾಹ ಕೊಡ್ತೀವಿ. ಯಾಕೆ ಅಂತಂದರೆ ಯುವಕರು ಮುಂದೆ ಬರಬೇಕು, ಕ್ರೀಡೆಯಲ್ಲಿ ಆಸಕ್ತಿ ತೋರಬೇಕು, ಎಲ್ಲದರಲ್ಲೂ ಆ ಕ್ರೀಡೆಯಲ್ಲಿ ಇದ್ದರೆ ಮನಸ್ಸಂತೋಷ ಪಡ್ತಾರೆ ಅಂತೇಳಿ ಎಲ್ಲ ರೀತಿಯಲ್ಲೂ ಅವ್ರಿಗೆ ಸಹಕಾರ ಕೊಡ್ತಾ ಬಂದಿದ್ವಿ. ಈ ಟೂರ್ನಿಮೆಂಟು ಎಲ್ಲ ಕ್ರೀಡಾಪಟುಗಳು ಎಲ್ಲ ಖುಷಿಯಿಂದ ಆಡಿ ಯಶಸ್ವಿಗೊಳಿಸ್ಬೇಕು ಈ ಟೂರ್ನಿಮೆಂಟ್ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಏನಿವತ್ತು ಮಹಾಶಿವರಾತ್ರಿಯ ಪ್ರಯುಕ್ತ ಹುಲಿಕುಂಟೆ ಪ್ರೀಮಿಯರ್ ಲೀಗ್ ಸೀಸನ್ 3 ಯನ್ನು ಚಿರತಳ್ಳಿ ಗ್ರಾಮದಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ನೆಚ್ಚಿನ ಯುವಕ ಮಿತ್ರರೇ ಹಾಗೂ ಈ ಗ್ರಾಮದ ಯುವ ಮುಖಂಡರು ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಹಾಲಿ PLD ಬ್ಯಾಂಕ್ ನಿರ್ದೇಶಕರಾದಂಥ ಡಿ ಮಂಜುನಾಥ್ರವರೇ, ಮಾಜಿ ಅಧ್ಯಕ್ಷರಾದಂಥ ಶಿವಣ್ಣವರೇ, ಮುಖಂಡರಾದ ಗಿರಿಯಣ್ಣವರೇ, ಮೂಡ್ಲಿಗಿರಿಯಣ್ಣವರೇ, ಉಮೇಶ್ ಅವರೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ನೆಚ್ಚಿನ ಯುವಕ ಮಿತ್ರರೇ, ಏನಿವತ್ತು ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀರಾ, ಅತ್ಯಂತ ಒಂದು ಸಂತೋಷಕರವಾದಂಥ ಒಂದು ಸಂದರ್ಭ. ಎಲ್ಲರೂ ಯುವಕರು ಒಂದು ಬಾರಿ ಕೂಡಿ ಇಲ್ಲಿ ಒಂದು ಕ್ರೀಡೆಯನ್ನು ಆಡಿದಂಥ ಸಂದರ್ಭದಲ್ಲಿ ಏನೋ ಒಂದು ನಮ್ಮಲ್ಲಿರ್ತಕ್ಕಂಥ ಒಂದು ಆಯಾಸ, ಸುಸ್ತು ಅನ್ನೋದು ಮಾಯ ಆಯ್ತದೆ. ಒಂದು ಸಂತೋಷವಾದಂಥ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ. ನಾವೆಲ್ಲೆಲ್ಲೋ ನಮ್ಮದೇ ಆದಂಥ ಒಂದು ಕೆಲಸ ಕಾರ್ಯದಲ್ಲಿ ಬ್ಯುಸಿ ಇರ್ತೀವಿ. ಈಗ 1 ದಿವಸ 2 ದಿವಸ ರಜಾ ಸಿಕ್ತಂಥ ಸಂದರ್ಭದಲ್ಲಿ ಬಂದು 2-3 ದಿವಸ ನಾವು ಸೇರ್ಕೊಂಡು ಒಂದು ಕ್ರೀಡೆ ಆಯೋಜನೆ ಮಾಡಿ ಎಲ್ಲರೂ ಸೇರ್ಕೊಂಡಂಥ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ಕಷ್ಟ ಸುಖಗಳನ್ನ ಮರೀತಕ್ಕಂಥ ಒಂದು ಹವ್ಯಾಸ ರೂಢಿಸ್ಕೋಬೇಕು. ಇಂಥ ಒಂದು ಆರೋಗ್ಯಕರವಾದಂಥ ಕ್ರೀಡಾ ಚಟುವಟಿಕೆಗಳು ನಡೆದಾಗ ನಮ್ಮ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಒಂದು ಒಳ್ಳೆ ಮನುಷ್ಯನಿಗೆ ನೆಮ್ಮದಿ ಸಿಗ್ತಕ್ಕಂಥ ಇರುತ್ತೆ. ಹಾಗಾಗಿ 2 ದಿನ ನಡೀತಕ್ಕಂಥ ಈ ಕ್ರೀಡಾಕೂಟದಲ್ಲಿ ಎಲ್ಲರೂ ಕೂಡ ಸಂತೋಷದಿಂದ ಪಾಲ್ಗೊಂಡು ಯಾರೇ ಗೆಲ್ಲಿ ಸೋತವರು ಸೋಲನ್ನೇ ಸ್ಫೂರ್ತಿಯಾಗಿ ತಗೊಂಡು ಮುಂದಿನ ದಿನದಲ್ಲಿ ಗೆಲ್ತಕ್ಕಂಥ ಒಂದು ಹುಮ್ಮಸ್ಸಲ್ಲಿ ನಡಿಬೇಕು ಅಂತ ಹೇಳ್ತಾ ಎಲ್ರಿಗೂ
ಈ ಕ್ರೀಡಾಕೂಟದಲ್ಲಿ ಭಾಗಿಯಾಗ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಸರ್ ಅಂಥ ಸಂದರ್ಭದಲ್ಲಿ ಸಮೇತ ಈ ಊರಿನಲ್ಲಿ ಈ ಒಂದು ಕ್ರೀಡಾಸಕ್ತಿಯಿಂದ ಅನೇಕ ಯುವಕರು ಭಾಗವಹಿಸಿ ತಾವೆಲ್ಲರೂ ಸಮೇತ ಅತ್ಯುತ್ತಮವಾಗಿ ಆಟವಾಡೋದ್ರ ಮುಖಾಂತರವಾಗಿ ನೀವೆಲ್ಲರೂ ನಿಮ್ಮ ಒಂದು ದೈಹಿಕವಾಗಿರ್ತಕ್ಕಂಥ ಒಂದು ಕಸರತ್ತನ್ನು ಬೆಳೆಸ್ಕೊಳ್ಳಿ ಅಂತ ಬಿಟ್ಟು ತನ್ನದೇ ಆಗಿರ್ತಕ್ಕಂಥ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಮಾತುಗಳನ್ನು ಹೇಳಿರ್ತಕ್ಕಂತಹ ಯುವ ನಾಯಕರಾಗಿರ್ತಕ್ಕಂಥ ಮಹೇಂದ್ರ ಗೌಡರವರಿಗೆ ಜೋರ ಚಪ್ಪಾಳೆ ಮುಖಾಂತರ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. Oh!